ಯಾವ ಸ್ಟೇಷನ್ಗಳಲ್ಲಿ ಫೀಲ್ಡರ್ಗಳಿಗೆ ಓವರ್ಲೋಡ್ ಆಗಿದ್ದಲ್ಲ, ಹೆಚ್ಚುವರಿ ಫೀಲ್ಡರ್ ಮಾಡಿ ಲೈನನ್ನು ಡಿವೈಡ್ ಮಾಡೋ ಕೆಲಸ ಆಗಬೇಕು. ಅಂದಾಗ ಮಾತ್ರ ಇದಕ್ಕೊಂದು ಪರಿಹಾರ ಸಿಗ್ತದೆ. ಇದು ನಾವು ಹೋರಾಟ ಮಾಡಿ ಸಾಕಷ್ಟು ಸಲ ಹೋರಾಟ ಮಾಡ್ತಾನೆ ಇದ್ದೀವಿ. ಅಧಿಕಾರಿಗಳು ಬರ್ತಾರೆ, ಹೇಳ್ತಾರೆ, ಮಾಡ್ತೀವಿ ಅಂತಾರೆ, ಭರವಸೆ ಕೊಡ್ತಾರೆ, ಹಿಂಬರ ಕೊಡ್ತಾರೆ, ಹೋಗಿಬಿಡ್ತಾರೆ, ಮತ್ತೆ ಅದು ಕೆಲಸ ಆಗ್ತಾಯಿದೆ. ನಮ್ಮದು ಡವಳಿಗಿದು ಕೂಡ ಅದೇ ಪ್ರಾಬ್ಲಮ್. ಇಲ್ಲಿ ನಮ್ಮಲ್ಲಿ ಮುರಾಳ ಗೌರ್ಮೆಂಟ್ನಿಂದ ಎಲ್ಲ ಸ್ಯಾಂಕ್ಷನ್ ಆಗಿದೆ. ಸ್ಟೇಷನ್ನಲ್ಲಿ ಕೂಡ 20 MA ಅಂದರೆ ಟ್ರಾನ್ಸ್ಫರ್, 10 MA ಒಂದು ಟ್ರಾನ್ಸ್ಫರ್ ಹೆಚ್ಚುವರಿಗೆ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಅದು ವರ್ಕ್ ನಡೀತಾ ಇದೆ. ಅದು ವರ್ಕ್ ಯಾವಾಗ ಮುಗಿಬೇಕಾಗಿತ್ತಪ್ಪ ಅಂದ್ರೆ ಜನವರಿ ತಿಂಗಳಾಗ ಮುಗಿಬೇಕಾಗಿತ್ತು. ಜನವರಿ ತಿಂಗಳಾಗ ಮುಗಿಬೇಕಾಗಿತ್ತು ವರ್ಕ್, ಅದು ಮುಗಿಲಿಲ್ಲ. ಯಾಕೆ ಅಂತಂದ್ರೆ ಜನಪ್ರತಿನಿಧಿ ಕಾಳಜಿ ಇಲ್ಲ. ಶಾಸಕರಾದರೂ ಕಾಳಜಿ ಬೇಕಲ್ಲ, ರೈತರಿಗೆ ತೊಂದರೆ ಆಗುತ್ತೆ, ಕ್ವಿಕ್ ಆಗಿ ಅದನ್ನ ಕೆಲಸ ಮುಗಿಸ್ಬೇಕಂತೇಳಿ ಅವನಿಗೆ ಜನವರಿ ತಿಂಗಳದಾಗ ಕೆಲಸ ಮುಗಿಸ್ಬೇಕಂತಿದೆ. ಟೆಂಡರ್ ತೊಗೊಂಡಿದ್ದಾರೆ, ಅಗ್ರಿಮೆಂಟ್ ಆಗಿದೆ, ಒಪ್ಪಿಗೆ ಆಗಿದೆ, ಅವನು ಬಂದು ಮಾಡಕ್ಕೆ ರೆಡಿ. ನೀವೆಲ್ಲ ರೈತರು ಹೋಗ್ತೀರಿ, ನೀವು ಹೋಗಿ ಎಲ್ಲ ಅಲ್ಲಿ ಸ್ಟ್ರೈಕ್ ಮಾಡ್ತೀರಿ, ಅಧಿಕಾರಿಗಳಿಗೆ ವಾದ ಮಾಡ್ತೀವಿ, ನಾವು ಅವ್ರು ಬೈತೀವಿ, ಅವ್ರು ನಮ್ಮ ಬೈತಿರ್ತಾರೆ. ಆದರೆ ಅಧಿಕಾರಿಗಳು ಅವ್ರ ಕಾಂಟ್ರಾಕ್ಟರ್ ಫೋನ್ ಮಾಡಿದರೆ ಅವ್ರ ಕಾಂಟ್ರಾಕ್ಟರ್ ಅಧಿಕಾರಿಗಳ ಮಾತೇ ಕೇಳಲ್ಲ, ಕೇಳೋಂಥದ್ದು ಮಾತ್ರ ಕೇಳಲ್ಲ. ಈ ಸೆಕ್ಷನ್ ಆಫೀಸರ್ ಮಾತ್ರ AW ಮಾತು ಕೇಳ್ತಾರಲ್ರಿ. ಯಾರು ಹೇಳ್ಬೇಕಪ್ಪ ಅಂತಂದರೆ ಪ್ರತಿ 15 ದಿನಕ್ಕೊಮ್ಮೆ ಜನಪ್ರತಿನಿಧಿಗಳು, ಶಾಸಕರಾದವರು ಮೇಲಾಧಿಕಾರಿಗಳ ಜೊತೆಗೆ ಕರೆದು ಒಂದು ಮೀಟಿಂಗ್ ಮಾಡಿ ಕ್ವಿಕ್ ಆಗಿ ಇದರಿಂದಾಗಿ ಇದು ಕೆಲಸ ಮುಗಿಬೇಕಂತ ವಾರ್ನಿಂಗ್ ಮಾಡಿದ್ರೆ ಕೆಲಸ ಮುಗಿತದೆ. ಮಾಡಕ್ಕೆ ರೆಡಿ ಇಲ್ಲ. ಇದು ಸಮಸ್ಯೆ. ಇದು ಮೊನ್ನೆ ನಾವು ಹೋಗಿ ಹೋರಾಟ ಮಾಡಿ ಕಾಂಟ್ರಾಕ್ಟರ್ ಜೊತೆ ಮಾತಾಡಿ ಎಲ್ಲ ಮಾಡಿದೆ. 1 ವಾರ ಟೈಮ್ ಕೊಟ್ಟಿದ್ದೀವಿ. 1 ವಾರದಾಗ ಎಲ್ಲ ಕೆಲಸ ಮುಗಿಸ್ತೀನಿ ಅಂತ ಹೇಳಿದ್ವಿ. ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ಯಾರ ಗೊತ್ತಿಲ್ಲ ನನಗೆ. ಯಾಕ್ರಿ ಸರ ಮುಗಿಸ್ಯಾರಿ ವರ್ಕ್? ಹೊರಗಿನ ಮುಗಿದ KPTCL ವರ್ಕ್ ಮುಗಿದೈತ್ರಿ. 3 ಲೈನ್ ಮುಗಿದಿದೆ ಅಂತ 1 ಲೈನ್ ಪೆಂಡಿಂಗ್. ಒಳಗೆ ಒಳಗಿಂದ ಸ್ಟೇಷನ್ ಎಲ್ಲ ಕಂಪ್ಲೀಟ್ ಆಗೈತ್ರಿ. ಮತ್ತು ಯಾವಾಗ ಕನೆಕ್ಷನ್ ಕೊಡ್ದೇವು ಅಲ್ಲ ಸರ್. ಈಗ AW ಅವ್ರು ಬರಬೇಕು, ಲೆಟರ್ ಮಾಡಬೇಕು, ಇದ್ರೊಳಗೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ನಮ್ಗೆ ಅರ್ಜೆಂಟ್ ಇದೆ. ಈಗ ರೈತರು, ಪ್ರತಿಯೊಬ್ಬ ರೈತರು ಕೂಡ ಲಕ್ಷಗಟ್ಟಲೆ ಖರ್ಚು ಮಾಡಿ ಕಬ್ಬು ಹಾಕೊಂಡಿದ್ದಾನೆ, ಬೆಳೆಗಳನ್ನು ಬಿತ್ತುಕೊಂಡಿದ್ದಾನೆ. ಈಗ ಅವನಿಗೆ ನಾವು ಲೇಟ್ ಮಾಡ್ಕೊಂಡು ಕೂತಪ್ಪ ಅಂತಂದ್ರೆ ಹೊಲದಾಗ ಕಬ್ಬು ಒಣಗೋಗ್ಬಿಡ್ತದೆ. ಅವನು ಒಣಗಿ ಹೋದ್ಮೇಲೆ ಅಂದ್ರೆ ಮತ್ತೆ ಹೊಳಿ ಬದುಕಕ್ಕಾಗಲ್ಲ. ನನಗೆ ಆಗತ್ತನ್ರಿ? ಅದಕ್ಕೆ ನಾವು ಹೇಳ್ತಾ ಇದೀವಿಲ್ಲ, ಇದನ್ನ ಜಲ್ದಿ ಕೆಲಸ ಆಗಬೇಕು, ಕ್ವಿಕ್ ಆಗಿ ಆಗಬೇಕು. ಈ ಮೊದಲು ಕನೆಕ್ಷನ್ ಕೊಡ್ರಿ. ನೀವು ಎಲ್ಲ ಪೇಪರ್ ಆಮೇಲೆ ಮಾಡ್ಬೇಕು ಕುಂದ್ರಿ, ಇಲ್ಲ ರೈತರ ಬೆಳೆ ಹಾಳಾಗಿ ಹೋಗ್ಬಿಡ್ತದೆ. ಇಲ್ಲ ಪೇಪರ್ ವರ್ಕ್ ಆಗ್ಬೇಕಪ್ಪ, ಹೋಗ್ರಿ ನೈಟ್ ಹೋಗಿ ರೈತರ ಮನೆಯಲ್ಲಿ ಇರ್ತಾರೆ, ಮನೆಗೆ ಸಹಿ ಮಾಡ್ಸ್ಕೊಂಡ್ ಕೊಡ್ರಿ. ಅದನ್ನಾರ ಮಾಡಲ್ಲ. ಅದಕ್ಕೆ ಇದೆಲ್ಲ ಆಗ್ಬೇಕು. ಅದರ ಜೊತೆಗೆ ಈಗ ಅನೇಕ ಲೈನ್ಗಳದಾವ, ಒಂದಕ್ಕೂ ಜಿಯೋಸ್ ಇಲ್ಲ. ಅದಾವನ್ರಿ ಜಿಯೋಸ್ ಇಲ್ಲ. ಒಂದು ಕಡೆ ಲೈನ್ ಪಾರ್ಟ್ ಆಯ್ತಪ್ಪ, ಒಂದು ಕಡೆ ಒಟ್ಟು ತೆಗಿಬೇಕು. ಮಿನಿಮಮ್ 1 ಕಿಲೋಮೀಟರ್ಗೆ ಎಷ್ಟು ಇರ್ಬೇಕ್ರಿ? 1 ಕಿಲೋಮೀಟರ್ ಒಂದರ ಜಿಯೋಸ್ ಇರ್ಬೇಕ್ರಿ. ಎಲ್ಲಿದ ನೋಡ್ರಿ, ಒಂದು ಜಿಯೋಸೇ ಇಲ್ಲ. ಏನು ಮಾಡೋದು? ಒಂದು ಕಡೆ ಲೈನ್ ಫಾಲ್ಟ್ ಆದರೆ ಎಲ್ಲ ತೆಗೆದು ಬಿಡ್ತೀವಿ. ಮತ್ತು ಅದು ರಿಪೇರಿ ಒಳಗೆ ಮತ್ತೆ ನೀವೇನು ಮಾಡ್ತೀರಿ, ಮತ್ತೊಂದು ಅರ್ಧ ಗಂಟೆ